ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇರ್ ಪ್ರಾಬ್ಲಮ್ಸ್ ಆದಂಥ ಹೇರ್ ಫಾಲ್, ಡ್ಯಾಂಡ್ರಫ್, ಬಾಲ್ಡ್ನೆಸ್ ಎಲ್ಲದಕ್ಕೂ ಸೊಲ್ಯೂಷನ್ ಅಂಥೇಳಿ ಒಂದು ಆಯಿಲ್ ರೆಡಿ ಮಾಡ್ತಾ ಇದೀನಿ. ಅದಕ್ಕೆ ನಾನು 250 ml ದಷ್ಟು ಕೊಕೊನಟ್ ಆಯಿಲ್ ತೊಗೊಂಡಿನಿ. ಅದಕ್ಕೆ ಅಲೋವೆರಾನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿನಿ. ಹಾಗೆ ಒಂದು ಚಮಚ ಮೆಂತೆ, ಒಂದು ಚಮಚದಷ್ಟು ಕಲೋಂಜಿ, ಆಮೇಲೆ ಒಂದು 2 ಚಮಚದಷ್ಟು ನಾನು ಜೇಕಿನ ಗಡ್ಡಿ ಅಂತ ಸಿಗ್ತದೆ ಅದನ್ನು ಹಾಕೀನಿ. ಆಮೇಲೆ 1 ಚಮಚದಷ್ಟು ನಾನು ರೋಸ್ಮೆರಿ ಎಲೆ ಹಾಕಿ, ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೊಂದು 3 ಲವಂಗ ಹಾಕ್ಕೊಂಡಿನಿ. ಮತ್ತು ನಾನು ಇಲ್ಲಿ ಕ್ಯಾಸ್ಟ್ರ್ ಆಯಿಲ್ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ನೀವು ಆಲಿವ್ ಆಯಿಲ್ನೂ ಕೂಡ ಸೇರಿಸ್ಕೋಬೋದು, ಬಾದಾಮಿ ಎಣ್ಣೆನೂ ಕೂಡ ಸೇರಿಸ್ಕೋಬೋದು. ನಾನು ಒಂದು 4 ಆಮ್ಲನ ಕಟ್ ಮಾಡಿ ಹಾಕ್ಕೊಂಡಿನಿ. ನಂತರ ಇದಕ್ಕೆ ನಾನು ಒಂದು ಮುಷ್ಟಿಯಟ್ಟು ಕರಿಬೇವು, ಒಂದು ಮುಷ್ಟಿಯಟ್ಟು ಭೃಂಗರಾಜ, ಒಂದು ಮುಷ್ಟಿಯಟ್ಟು ದಾಸವಾಳ ಎಲೆ, ಆಮೇಲೆ ಒಂದು ಮುಷ್ಟಿಯಷ್ಟು ನಾನು ಬೇವಿನ ಎಲೆಯನ್ನು ಹಾಕ್ಕೊಂಡಿನಿ. ಇವು ಸ್ವಲ್ಪ ಕಲಿಸ್ಕೊಂಡು ಮತ್ತೊಂದು 1 ನಿಮಿಷ ಫ್ರೈ ಮಾಡಿಕೊಂಡು ನಾನು ದಾಸವಾಳ ಹೂವನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಒಂದು 5 ನಿಮಿಷ ಇದನ್ನೆಲ್ಲ ಪ್ರೊಸೆಸನ್ನು ಮೀಡಿಯಮ್ ಟು ಲೋ ಫ್ಲೇಮ್ದೊಳಗೆ ಇಟ್ಟು ನಾವು ಮಾಡ್ಕೋಬೇಕು, ಇಲ್ಲಾಂದರೆ ಉಕ್ಕು ಬರ್ತದೆ. ಈಗ ತೋರಿಸ್ತೀನಿ ನೋಡಿರಿ, ಉಕ್ತದ ಈ ರೀತಿ. ಅದಕ್ಕೆ ನಾವೇನು ಮಾಡಬೇಕು, ಲೋ ಅಲ್ಲೇ ಇಟ್ಕೋಬೇಕು. ನಾನು ಭೃಂಗರಾಜಿನ ಮನೆಯಲ್ಲಿ ಫ್ರೆಶ್ ಆದಂಥ ಗ್ರೀನ್ ಲೀಫ್ ಇದ್ದು ಅದು ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಡ್ರೈನೂ ಸಿಗ್ತದೆ, ಪೌಡ್ರ್ ಸಿಗ್ತದೆ, ನೀವು ಹಾಕ್ಕೊಂಡು ಮಾಡ್ಬೋದು. ನೋಡಿರಿ, ಈ ಪ್ರೊಸೆಸ್ ಮಾಡೋಕ್ಕೆ ನನಗೆ 45 ಮಿನಿಟ್ಸ ಹಿಡ್ದದ, ಸ್ಲೋ ಮೀಡಿಯಮ. ಈ ರೀತಿಯಾಗಿ ಎಣ್ಣೆ ಎಲ್ಲ ಏನು ನಾವು ಹಾಕ್ಯವಲ್ಲ ಆ ಎಲ್ಲ ಪದಾರ್ಥದ್ದು ಅಂಶ ಎಲ್ಲ ಎಣ್ಣೆ ಒಳಗೆ ಬಂದು ಕಲರ್ ಚೇಂಜ್ ಆಗಬೇಕು. ಅದನ್ನು ನಾನು ಮುಚ್ಚಿಡ್ತೀನಿ ಓವರ್ ನೈಟ. ಬೆಳಗ್ಗೆ ಅದು ಈ ರೀತಿ ಕಾಟನ್ ಬಟ್ಟೆ ಒಳಗೆ ನಾನು ಶೋಧಿಸ್ಕೋತಾ ಇದ್ದೀನಿ. ಎಲ್ಲವನ್ನು ಚೆಂದಂಗೆ ಹಿಂಡಿ ತಕ್ಕೋತಾ ಇದ್ದೀನಿ. ನೋಡಿರಿ, ಒಂದು ಸ್ವಚ್ಛಿರುವಂಥ ಕಾಟನ್ ಬಟ್ಟೆ ತೊಗೋರಿ, ಅದನ್ನು ಈ ರೀತಿಯಾಗಿ ಚೆಂದಂಗೆ ಈ ಬಟ್ಟೆ ಒಳಗೆ ಹಾಕಿ ಹಿಂಡ್ಕೋರಿ. ಈ ರೀತಿ ಆಯಿಲ ಸಪ್ರೇಟ್ ಆಗ್ತದೆ. ಇಲ್ಲಪ್ಪ ಅಂದ್ರೆ ನೀವು ಏನಾರು ವಜ್ಜಿ ಕಲ್ಲು ಅದು ಇಟ್ಟನು ಕೂಡ ನೀವು ಅದನ್ನು ತಕ್ಕೋಬೋದು. ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ಯದ. ನಾನು ಇದನ್ನು ಚೆನ್ನಾಗಿ ತೊಳೆದು ಡ್ರೈ ಮಾಡಿದಂಥ ಬಾಟಲ್ದಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ನೀವು ಡೈಲಿ ವೀಕ್ಲಿ ಒಂದು ಎರಡು ಸಲ ನೀವು ತಲೆಗೆ ಸ್ವಲ್ಪ ವಾರ್ಮ್ ಮಾಡಿಕೊಂಡು ತಲೆಗೆ ಸ್ಕ್ಯಾಲ್ಪಿಗೆ ನೀವು, ಆಮೇಲೆ ಹೇರ್ ಲೆಂತ್ಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟು ತಲೆ ತೊಳ್ಕೊಂಡ್ರೆ ನಿಮ್ದು ಯಾವುದೇ ಹೇರ್ ಫಾಲ್ ಇರೋದಿಲ್ಲ. ನೀವೂ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಕೊಡ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.